ಬಾರೋ ಪ್ರೀತಿಯ ಸರದಾರ ಬಾಯಂದರೆ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿಜಯದೆ ಹಾರ ಬಾರು ಬಾರು ರಣಧೀರ ನಾನ್ಯಾರು? ಕೋಟ್ಯಾಧೀಶರ ದೇಸಾಯಿರವರ ಒಬ್ಬನೇ ಮಗ. ಹಳ್ಳಿ ಶಹರ ಪಟ್ಟಣಗಳ ರೋಡಿಗಳನ್ನು ಮೆಟ್ಟು ಹಾಕಿ ಪರಾಕ್ರಮಿಶಾಲಿ ಎನಿಸಿಕೊಂಡ ಈ ವೀರನಗೌಡನಿಗೆ ಒಬ್ಬ ಯಕಚಿತ್ತ ಬಿಕಾರಿ ನನ್ನ ಮಗ ನನಗೆ ಎದುರಾಗಿ ನಿಂತಾನೆಂದರೆ ಅವನನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಅದೇನೆಂದು ಬೇಗನೆ ಹೇಳಿ ಗೌಡ್ರಿ. ಶಶಿಯನ್ನು ಕರೀಲಿಕ್ಕೆ ಹೋದ ಕೆಲಸ ಏನಾಯಿತು? ಈಗಲೇ ಬರುತ್ತಾನಂತ ಹೇಳಿದ್ದಾನೆ ಗೌಡ್ರಿ. ಗೌಡ್ರ ಎತ್ತೇಳಿ ಗಂಟನಂದು ಆಗಿ ಬರುತ್ತಿದ್ದಾನೆ ನೋಡಿ ಗೌಡ್ರಿ ನೋಡಿ. ನಮಸ್ಕಾರ ಗೌಡ್ರೆ. ಹಿರಿಯಣ್ಣ ಬರುತ್ತಿದ್ದಾನೆ. ನಮಸ್ಕಾರ ಊರ ಗೌಡರಿಗೆ. ನಮಸ್ಕಾರ ಧರ್ಮಣ್ಣ. ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಬಂದ ಕಾರಣ ಅದೇನಿಲ್ಲ ಗೌಡ್ರಿ, ಈ ವರ್ಷ ತುಂಬಾ ಬೆಳೆ ಬಂದಿತ್ತು. ಶಶಿಧರನ ಶಾಲೆ ಸಲುವಾಗಿ ನಿಮ್ಮ ಕಡೆಯಿಂದ ಹಣವನ್ನು ತೆಗೆದುಕೊಂಡಿವಲ್ಲ, ಅದನ್ನು ಹಿಂದಿಸಲು ಬಂದಿದ್ದೀವಿ ಗೌಡ್ರಿ. ಹಾ, ಅಂತೂ ಈ ವರ್ಷ ಚೆನ್ನಾಗಿ ಬೆಳೆ ಬಂದು ರೈತನ ಮುಖದಲ್ಲಿ ಕಳೆ ಹುಟ್ಟಿದಂತೆ ಕಾಣುತ್ತದೆ. ಅದರಲ್ಲಿ ನನಗೆ ಗೌಡ್ರಿ, ದಿನ ಬೆಳಗಾದರೂ ದುಡಿದು ಜೀವನ ಚೆನ್ನಾಗಿ ಹೋಗಿತ್ತು ಗೌಡ್ರಿ. ಆಳುಗಳ ಪಗಾರ ಕೊಡಕ್ಕನ ಸಾಧ್ಯವಿಲ್ಲ. ಅಷ್ಟರಲ್ಲಿ ಅಷ್ಟೋ ಇಷ್ಟೋ ಕಾರನ್ನು ಉಳಿಸಿಕೊಂಡು ನಿಮ್ಮ ಹಣವನ್ನು ಹಿಂದಿರುಗಿಸಲು ಬಂದಿದ್ದೀನಿ ಗೌಡ್ರಿ. ಸೀತಾಪತಿ, ಎಷ್ಟೊಂದಿದೆ ನೋಡು ಅವರ ಸಾಲ. ನಮಸ್ಕಾರ ಗೌಡ್ರ. ಹೇಳ್ತಾನ್ರಿ ಸಮಾಧಾನ ರೀ ಗೌಡ್ರ. 2 ಲಕ್ಷ ರೂಪಾಯಿ ಅಸಲು ಕೊಟ್ಟದ್ರಿ, 48,000 ರೂಪಾಯಿ ಬಡ್ಡಿ ಆಗೈತ್ರಿ. ಎಲ್ಲ ಕೂಡಿ ಟೋಟಲ್ 2,48,000 ರೂಪಾಯಿ ಆಗೈತೆ ನೋಡ್ರಿ ಗೌಡ್ರ. ಆಯ್ತು ರೀ ಗೌಡ್ರಿ, ಸುಕ್ತ ಮಾಡಿಬಿಡಿ, ತೆಗೆದುಕೊಳ್ಳಿ ನಿಮ್ಮ ಹಣವನ್ನು. ಗೌಡ್ರ ಎಲ್ಲ ಸುದ್ದಿ ಮಾಡೇನ್ರಿ, ಹಗಲೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ಮೊದಲು ಅನ್ಸ್ತಾನ್ರಿ ಅವ್ ಮನುಷ್ಯ. ಧರ್ಮಣ ಎಲ್ಲ ಸುದ್ದಿ ಮಾಡೇ ನೋಡಪ್ಪ, ಲೆಕ್ಕ ತೆಗೆದ ನೋಡ್ರಿ ನೀನು ಒಂದ್ಸಲ. ಆಯ್ತು ಗೌಡ್ರಿ, ನಾವೇನು ಹೋಗಿ ಬರ್ತೀವಿ. ಶಶಿಧರ್ ನಡಿಯಪ್ಪ ಹೋಗೋಣ. ಅಣ್ಣ ನೀನು ನಡೆಯಣ್ಣ, ನಾನು ಆಮೇಲೆ ಬರುತ್ತೇನೆ. ಬೇಡಪ್ಪ, ದೊಡ್ಡವರ ಮನೆಯಲ್ಲಿ ಬಹಳಷ್ಟು ಇರಬಾರದು. ಬೇಗ ಬಾ, ಹೋಗೋಣ. ಅಣ್ಣ, ನಾನು ಇನ್ಸ್ಪೆಕ್ಟರ್ ಆಗಿ ಇನ್ನು ಮುಂದೆ ಅಧಿಕಾರವನ್ನು ಸ್ವೀಕರಿಸಬೇಕಾಗಿದೆಯಲ್ವಾ? ಅದರ ಬದಲು ಸ್ವಲ್ಪ ಮಾತನಾಡುತ್ತಿದೆ MLA ವೀರನಗೌಡರ ಬಳಿ. ಮಾತನಾಡಿ ಬರುತ್ತೇನೆ. ಮುಂದಕ್ಕೆ ನಡಿ ಅಣ್ಣ, ಮುಂದಕ್ಕೆ ನಡಿ. ಆಯ್ತಪ್ಪ, ಬೇಗನೆ ಬಂದುಬಿಡು. ನಾವೊಂದು ವಿಷಯಕ್ಕೆ ಬರ್ತೇನೆ ಅಂತ ನಾನೊಂದು ತಿಳಿದರೆ ಬಂದ ವಿಷಯ ಮಾತನಾಡದೆ ಹಾಗೆ ಹೋಗಿಬಿಟ್ಟನಲ್ಲೋ ಶಶಿಧರ್ ನಿಮ್ಮನ್ನ. ಬರೋದು ಬಂದಾನ್ರಿ ಗೌಡ್ರ. ನಮ್ಮ ಭೂಮಿ ವಿಷಯ ಮಾತಾಡ್ತಾನಂದ್ರ ನಿಮ್ಮ ಲಗ್ನ ವಿಷಯನ ಮಾತಾಡೋದಲ್ರಿ. ಏನಾತು ಸೀತಾಪತಿನ ಹೇಳಿದ ಕೆಲಸ? ಆಚಾರ ವಿಚಾರ ಮದಿ ಕೀಟ್. ಏ ತಮ್ಮ, ನಿನ್ನ ಸಮಾಚಾರ ಏನೈತೆ ಅನ್ನೋದು ನಮ್ಮ ಗೌಡ್ರ ಮುಂದೆ ಹೇಳು ಯಪ್ಪ. ಇಲ್ಲ ಅಂದ್ರೆ ಆ ಬೀರನನ್ನು ಇಲ್ಲಿಗೆ ನೀನೇ ಕರೆಸಿ ಕೆಳಗೆ ಹೊಡೆದು ನನ್ನ ತಂಗಿಯ ಸವಾಸವನ್ನು ಬಿಡು ಅಂತ ನೀನು ಹೇಳ್ತೋ, ಅಥವಾ ಅವನನ್ನು ಕೊಲೆ ಮಾಡಿಸಿ ಬಿಡಲು? ನಾವಿಬ್ಬರು ಸೇರಿ ಮಾತನಾಡೋದಿದೆ ಗೌಡ್ರೆ. ಇನ್ನು ಮುಂದೆ ಅದೇ ಸ್ಟ್ರೈಕ್ ನಡೆಯಲಿ. ಅದು ಇವತ್ತೇ ಕೊನೆಯದಾಗದಿದ್ದರೆ
ಅವನ ತಾರೀಖನ್ನು ನಾನು ಕೊಂಡು ಮಾಡ್ತೀನಿ ಎಚ್ಚರ. ಏ ತಮ್ಮ, ಈ ನಾಟಕ ಚಾಲು ಆದ ಹಿಡಿದು ನಿನ್ನ ಜೋಡಿ ನನಗನ್ನಕ ಸಾಕಾಗಿ ಹೋಗೈತೆಪ್ಪ. ಒಟ್ಟ ನಿನಗೆ ಏನತ್ತೆ ಹೇಳುದ ನಿಂತೈತೆ. ಅವೆಲ್ಲ ಮಾತಾಡ್ಕೊಂಬಂದಾರ. ಶಶಿಯಪ್ಪ, ನಿಮ್ಮ ಅಣ್ಣನ ಒಪ್ಪಿಗೆ ತಗೊಂಡ ಬಂದದ್ಯೋ ಏನು ಹಂಗೆ ಬಂದದ್ಯೋ? ನಮ್ಮ ಅಣ್ಣನ ಒಪ್ಪಿಗೆಯನ್ನು ತಗೊಂಡೇ ಇಲ್ಲಿಗೆ ಬಂದಿದ್ದೇನೆ ಸೀತಾಪತಿ ಅವರೇ. ಬೇಕಾದ್ರೆ ಈಗ ನೀನು ನಿಮ್ಮ ಲಕ್ಷ್ಮಿಯನ್ನು ಕೇಳು. ಶಬ್ಬಾಷ್ ಶಶಿಧರ್, ಶಬ್ಬಾಷ್. ಈಗಲೇ ನಿನ್ನ ಮುಂದೆ ಕರೆದು ಕೇಳುತ್ತೇನೆ ನನ್ನ ತಂಗಿಯನ್ನು. ಲಕ್ಷ್ಮಿ, ಲಕ್ಷ್ಮಿ. ಏನ್ ಕೆಲಸ? ನಿನ್ನ ಮದುವೆ ಆಗೋ ಗಂಡ ಬಂದಿದ್ದಾನೆ ನೋಡಮ್ಮ ಅಲ್ಲಿ. ಅವನನ್ನ ನೋಡಿ ಏನ್ ಮಾಡೋದನ್ನ? ಮದುವೆ ಆಗಬೇಕಮ್ಮ, ಮದುವೆ ಆಗಬೇಕು. ಅವನು ನಾಳೆ IPS ಅಧಿಕಾರಿ ಆಗ್ತಿದ್ದಾನೆ. ಅಣ್ಣ, ಅವನು ಇನ್ಸ್ಪೆಕ್ಟರ್ ಆದ್ರೇನು ಕಲೆಕ್ಟರ್ ಆದ್ರೇನು ನಾನು ಅವನ ಮದ್ವೆ ಆಗೋದಿಲ್ಲಣ್ಣ. ನೀನು ನನ್ನ ತಂಗಿ ಅಲ್ಲವೇ? ಅಣ್ಣ, ಮಲ ತಂಗಿ ಎಂಬುದು ಇಡೀ ಊರಿಗೆ ಗೊತ್ತಿದೆ. ಆದ್ರೆ ನಾನ್ ಮಾತ್ರ ಇವನ ಮದ್ವೆ ಆಗೋದಿಲ್ಲ. ನಾನು ಮದ್ವೆ ಆಗೋ ಹುಡುಗ ಬೇರೆನೇ ಇದ್ದಾನೆ ಅಣ್ಣ. ನನಗೆ ಗೊತ್ತಿಲ್ಲದೆ ನಿನ್ನ ತಲೆ ಕೆಡಿಸಿದ ಆ ತಿರುಬೋಕಿನ ನಮಗ ಯಾರು? ಅದಕ್ಕೆ ನಾನು ಅವಕಾಶ ಕೊಡಲಾರೆ. ನೀನು ಇವನನ್ನೇ ಮದುವೆ ಆಗಬೇಕು. ಅಣ್ಣ, ಅದು ಮಾತ್ರ ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಲಕ್ಷ್ಮಿ, ಏ ಅವ್ವ ತಂಗಿ ಮಗಳ ಲಸ್ಮವ್ವ, ಲಸ್ಮವ್ವ, ಲಸ್ಮವ್ವ. ಯವ್ವ, ನಿಮ್ಮ ಅಣ್ಣ 2 ತಿಂಗಳಾತ ನಿನ್ನ ಸಲುವಾಗಿ ಗೊತ್ತಿ ಕುಡಿಯಾಕತ್ತಾನ. ಏನಾಯ್ತು ಅನ್ನೋದು ಹೊಟ್ಟೆ ಅಂತ ಹೇಳಿ ಹೋಗ್ಬಾರು. ಯವ್ವ ತಂಗಿ ಲಸ್ಮವ್ವ. ಛೇ, ನನಗೆ ತಿಳಿಯದೆ ನನ್ನ ತಂಗಿಯನ್ನು ತಲೆ ಕೆಡಿಸಿದ ಆ ಬಿಕಾರಿನ ನಮಗ ಯಾರು? ಮಾಂತ್ರಿಕ, ಅವನನ್ನು ಈಗಲೇ ಹೊತ್ತು ತಗೊಂಡು ಬಾ. ನನ್ನ ತಂಗಿಯ ತಲೆ ಕೆಡಿಸಿದವನನ್ನು. ನಿಮ್ಮ ತಂಗಿ ತಲೆ ಕೆಡಿಸಿದಮ್ಮ ನಿಮ್ಮ ವೈರತ್ವದಲ್ಲೇ ಇದ್ದಾನೆ. ಅವನು ಯಾರೆಂದು ನನಗೆ ತಿಳಿಯಬೇಕು. ಅವನೇ ಕುರಿ ಕಾಯುವ ಬೀರ. ವೀರ, ಇದನ್ನು ನಾನು ನಂಬಲು ಸಾಧ್ಯವಿಲ್ಲ. ನೀನು ಸುಳ್ಳು ಹೇಳುತ್ತಿರುವೆ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ಆ ಕುರಿ ಕಾಯುವ ಬಿಕಾರಿ ನನ್ನ ಮಗಾಯಲ್ಲಿ. ಇದನ್ನು ನಾನು ನಂಬಲಾರೆ. ಇದನ್ನು ನೀನು ಸುಳ್ಳು ಹೇಳುತ್ತಿರುವೆ. ನನ್ನ ಮಾತು ನಂಬೋದಿಲ್ಲ ತೆಳೆ. ಈ ಫೋನಿನಲ್ಲಿ ಅವರು ಅಪ್ಪಿ ಮುದ್ದಾಡುವಾಗ ಅವರ ಫೋಟೋವನ್ನು ತೆಗೆದುಕೊಂಡು ಬಂದಿದ್ದೀನಿ ನೋಡ್ರಿ ಇಲ್ಲಿ. ನಾನು ಇದಕ್ಕೆ ಅವಕಾಶ ಕೊಡಲಾರೆ. ಈ ಫೋಟೋದಲ್ಲಿರೋದು ಸತ್ಯವೇ? ಛೇ, ಆ ಬಡ ಬಿಕಾರಿ ನನ್ನ ತಂಗಿ ಕೈ ಹಿಡಿಯೋದಾದ್ರೆ ನಾನು ಇದಕ್ಕೆ ಒಪ್ಪಲಾರೆ. ಮನೋಹರ್, ಇದಕ್ಕೆ ನೀನೇನಾದ್ರೆ ಮಾಡಲೇಬೇಕು. ಅವನನ್ನು ಈಗಲೇ ಹಿಡಿಯ ತರಿಸಿ ಏನು ಮಾಡ್ತೀವೋ ಮಾಡು. ಇಲ್ಲ ಅವರ ಮನೆಗೆ ಬೆಂಕಿ ಹಚ್ಚಿ ಬಿಡು. ಶಶಿ, ಅಲ್ಲಿ ನಿಂತು ಮಾಡಬೇಡ. ಅದಕ್ಕೆ ನಿಂದೇನು ಉತ್ತರ? ನೀವು ಮಾಡಿದ್ದೆ ಮಾರ್ಗ, ಕೊಟ್ಟಿದ್ದೆ ತೀರ್ಪು ಗೌಡ್ರೆ. ಆ ಆಯುಷ್ಯದ ಅವಧಿ ಮುಗಿದ್ರು ಅವನಿಗೆ ಇನ್ನೂ ಸಮಯ ಬೇಡ ಗೌಡ್ರಿ.
ಈಗಲೇ ಅಪ್ಪಣೆ ಮಾಡಿಬಿಡಿ. ಆ ವಿಷಯದಲ್ಲಿ ಅವಸರದಲ್ಲಿ ಅಪಾಯಕ್ಕೆ ಗುರಿಯಾಗಬೇಡಿ ಗೌಡ್ರೆ. ನನ್ನ ತಂಗಿ ಲಾವಣ್ಯ ಅಂತೇಳಿ ಇದ್ದಾಳೆ. ಈ ಶಶಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ. ನಿಮ್ಮ ತಂಗಿ ಆ ಬೀರನ ಜೋಡಿ ಹೋದ್ರೆ ಏನಾಯ್ತು? ಮನೋಹರ್, ನಿನ್ನ ತಂಗಿಯನ್ನು ಈ ಶಶಿಧರನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ಸೇಡ ಹೇಗೆ ತೆರಬೇಕು? ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ಇದ್ದಾಳೆ. ಇವನಿಗೆ ಕೊಟ್ಟು ಮದುವೆ ಮಾಡಿ ನಿಮ್ಮ ಕಾರ್ಯ ಎಲ್ಲ ನಿರ್ವಹಿಸಿ ಬಿಡೋಣ. ಗೌಡ್ರ, ಇದೆಲ್ಲ ಲೆಕ್ಕಕ್ಕೆ ಒಂದು ಲೆಕ್ಕಕ್ಕೆ ಸಾಟಾವಟಿ ಹಾಕತ್ ನೋಡ್ರಿ. ವಿಚಾರಿಸ್ರಿ ಇದನ್ನ ಏನತಿ. ಹಾ, ಬನ್ನಿ ಹಾಗಾದ್ರೆ ಹೋಗೋಣ. ನಡ್ರಿ ಒಳ್ಳೆ ಹೋಗಿ ಇನ್ನೊಂದು ಬೂಚ ಹೊಡೆದ ತೀರೋಣ. ನಡ್ರಿ ಒಳಗೆ. ಹೋಗು ಸೊಕ್ಕಿನ ಹೆಣ್ಣೆ ಹೋಗು. ಇಂದು ನನ್ನ ಕೈ ವಶವಾಗಬೇಕಾದ ನೀನು ಹೋಗಿ ಹೋಗಿ ಆ ಶತದಡ್ಡ ಮಳ್ಳು ಕುರಿಯ ಕೈ ಹಿಡಿದಿ ಅಂದ ಮೇಲೆ ಇದರ ಶೇಡಿನ ಕಿಡಿಯನ್ನು ಒಂದೇ ಒಂದು ಫೋಟೋವಿನಿಂದ ನಿನ್ನಣ್ಣನ ತಲೆ ಕೆಡಿಸಿ ಆ ಶಶಿಯೊಂದಿಗೆ ನಿನ್ನ ಮದುವೆ ಮಾಡುವ ನಿನ್ನನ್ನು ಎಲ್ಲ ಭಗ್ನವನ್ನು ನಾಶ ಮಾಡಿ ನಿನ್ನ ಚಿತ್ರವನ್ನೇ ಬೀದಿಗೆಳೆದು ಮುಂದೊಂದು ದಿನ ನಿನ್ನ ಅಂಗ ಸುಖ ಸವೆದಿದ್ದರೆ ನಾನು ನರನಾಗರ ಮನೋಹರನೇ ಅಲ್ಲ.